ಕಂದ, ಮತ್ತೆ ನಾನೀಗ ನಿನ್ನ ಆತ್ಮ ಆಗಿ ಬಂದಿದ್ದೀನಿ. ನಾನು ಹೇಳೋ ಮಾತುಗಳನ್ನೆಲ್ಲ ನೀಟಾಗಿ ಕೇಳಿಸ್ಕೊ. ಯಾಕಂದರೆ ಇದು ನಾನು ನಿನ್ಗೆ ಆಡ್ತಿರೋ ಮಾತಲ್ಲ, ಬದಲಾಗಿ ನಿನ್ನ ಆತ್ಮ ನಿನ್ನ ಜೊತೆ ಮಾತಾಡ್ತಿರೋದು. ನನ್ನ ಮಾತು ಕೇಳೋಕ್ಕಿಂತ ಮುಂಚೆ ಕಣ್ಮುಚ್ಚು, ಆರಾಮಾಗಿ ಕೂತ್ಕೊಂಡು ಈ ಮಾತುಗಳನ್ನ ಕೇಳಿಸ್ಕೊ. ನಿನ್ನನ್ನು ನೀನು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊತಿರೋದು ಯಾಕೆ? ಅವ್ರ ಸಮಯನೇ ಬೇರೆ, ಅವ್ರ ದಾರಿನೇ ಬೇರೆ, ಅವ್ರ ಗುರಿಗಳೇ ಬೇರೆ, ಮತ್ತು ನಿಂದೇ ಬೇರೆ. ಆದರೆ ನೀನೇನು ಯೋಚನೆ ಮಾಡ್ತಿದ್ಯಾ? ಅವ್ರು ಆಲ್ರೆಡಿ ತಲುಪಿಬಿಟ್ಟಿದ್ದಾರೆ, ನಾನಿನ್ನೂ ತಲುಪಿಲ್ಲ. ಅವ್ರು ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಅದೆಲ್ಲನೂ ಮಾಡಿದ್ದಾರೆ, ನನ್ನ ಕೈಲಿ ಯಾಕೆ ಆಗ್ತಿಲ್ಲ? ನಂದು ಪ್ರಾಬ್ಲಮ್ಮಾ? ಇಲ್ಲ ನನ್ನ ಹಣೆ ಬರನೇ ಈ ರೀತಿ ಇದೆಯೋ? ನಾನೇನು ಮಾಡೋಕ್ಕಾಗಲ್ವೋ? ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಆಗ್ತಿದ್ಯಾ? ಅಥವಾ ದೇವ್ರು ಇಲ್ವೇ ಇಲ್ವಾ? ಈ ರೀತಿಯೆಲ್ಲ ಯೋಚನೆ ಮಾಡ್ತಿದ್ದೆ ಅಲ್ವಾ? ಯಾಕೆ ಬಂಗಾರ, ನೀನು ಅಂದ್ಕೊಂಡಿದ್ದ ಕೆಲಸಗಳು ಮಾಡಿಲ್ವಾ? ಇಲ್ಲಿವರೆಗೂ ನೀನು ಬಂದಿದ್ಯಾ ಅಂದರೆ ಅದನ್ನು ಕೂಡ ದೊಡ್ಡ ಸಾಧ್ಯನೇ ತಾನೇ. ಎಷ್ಟು ಜನ ನಿನ್ನನ್ನು ಹಿಡಿದಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಹೇಳು, ಬಟ್ ಸ್ಟಿಲ್ ನೀನು ಬಂದೆ. ಒಂದೊಂದೇ ಹೆಜ್ಜೆನ ಮುಂದೆ ಇಟ್ಕೊಂಡು ಬಂದೆ, ದೇವ್ರ ಮೇಲೆ ನಂಬಿಕೆ ಇಟ್ಟೆ. ಟು ಬಿ ಫ್ರ್ಯಾಂಕ್ ನೋಡೋದಾದರೆ ನೀನು ಎಲ್ಲಿರಬೇಕಿತ್ತು ಕರೆಕ್ಟಾಗಿ ಅದೇ ಜಾಗದಲ್ಲಿದೆಯಾ. ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ. ಯಾರಿಗೂ ಕಂಪ್ಯಾರಿಸನ್ ಬೇಡವೇ ಬೇಡ. ಫೈನ್, ಆಗ್ತಿದೆ, ನಮ್ಮ ಕಣ್ಣು ಮುಂದೆನೇ ಆಗ್ತದೆ. ನಿನ್ನ ನಂಬಿಕೆ ನಿನ್ನ ರಿಯಾಲಿಟಿನ ಬದಲಾಯಿಸುತ್ತೆ. ದಾರಿ ದೊಡ್ಡದಾಗಿದೆ ಅಂದಾಗ ಗೆಲುವು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಸುಮ್ಮನೆ ನೀನು ಇಲ್ಲಿವರೆಗೂ ಬಂದಿಲ್ಲ. ನೋ ಮ್ಯಾಟರ್ ವಾಟ್, ಗಿವ್ ಅಪ್ ಅಂತೂ ಮಾಡಲೇಬೇಡ. ಇಟ್ಸ್ ಫೈನ್. ನೀನು ಎಲ್ಲಿರಬೇಕಿತ್ತೋ ಅಲ್ಲೇ ಇದೆಯಾ. ಹಂಗೆ ನೋಡೋದಾದರೆ ನೀನು ಸುತ್ತಮುತ್ತ ಇರೋದು ತೊಂದರೆಗಳಲ್ಲ, ಸಂದರ್ಭಗಳು, ಸನ್ನಿವೇಶಗಳು. ಅದೆಲ್ಲವೂ ಕೂಡ ನೀನು ಎಲ್ಲಿ ತಲುಪಬೇಕು ಅಂತ ಅಂದ್ಕೊಂಡಿದ್ಯೋ ಅಲ್ಲಿಗೇನೆ ತಲುಪಿಸುತ್ತೆ. ನೀನಲ್ಲಿ ತಲುಪಲಿ ಅಂತಾನೆ ಇಷ್ಟೆಲ್ಲ ನಿನಗೆ ಪರೀಕ್ಷೆಗಳು ಬರ್ತಿರೋದು. ಆರಾಮಾಗಿ ಬರೀ, ಕ್ಲಿಯರ್ ಆಗುತ್ತೆ ಎಲ್ಲನೂ ಕೂಡ. ಜಸ್ಟ್ ಕೀಪ್ ಮೂವಿಂಗ್ ಆನ್, ಎಲ್ಲನೂ ಸರಿ ಆಗುತ್ತೆ. ಆ್ಯಂಡ್ ಯು ಆರ್ ಸೋ ವಂಡರ್ಫುಲ್ ಮಗಳ. ಸೀರಿಯಸ್ಲಿ ಯು ಆರ್ ಟೂ ವಂಡರ್ಫುಲ್. ನಾನು ಅದನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಅಷ್ಟು ಅಚ್ಚುಕಟ್ಟಾಗಿ ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನಿನಗೆ ಅಷ್ಟು ಅಚ್ಚುಕಟ್ಟಾಗಿ ಯೋಚನೆಗಳನ್ನ ಕೊಟ್ಟಿದ್ದಾನೆ. ನಾನು ಹೇಳ್ತಿದ್ದೀನಿ ಅಲ್ವಾ, ನಿನ್ನ ಆತ್ಮ ನಿನಗೆಲ್ಲನೂ ಕೂಡ ಸಿಗುತ್ತೆ. ಆ್ಯಂಡ್ ನಿನಗೆ ಅಂತ ಸಿಗಬೇಕಾಗಿರೋದು ಬೇರೆಯವ್ರ ಪಾಲಾಗೋಕ್ಕೆ ಚಾನ್ಸೇ ಇಲ್ಲ. ನಿನ್ನ ಪಾಲು ನಿನಗೆ ಸೇರುತ್ತೆ. ವೆಯ್ಟ್ ಮಾಡು, ಆರಾಮಾಗಿರು, ಖುಷಿಯಾಗಿರು. ಓಕೆ? ಮತ್ತು ಇವಾಗ ನಿಮ್ಮ ಮನಸ್ಸಿಗೆ ಇದನ್ನೆಲ್ಲ ಕೇಳಿ ಎಷ್ಟು ಸಮಾಧಾನ ಆಯಿತು, ಹಾಗೆ ಮತ್ತಷ್ಟು ಜನರಿಗೂ ಸಮಾಧಾನ ಆಗಬೇಕು. ನಿನ್ನಿಂದ ಅವ್ರ ಬದುಕನ್ನು ಕೂಡ ಬದಲಾವಣೆ ಆಗಬೇಕು. ಸೊ ಈ ಮಾತುಗಳನ್ನ ಶೇರ್ ಮಾಡು, ಹಾಗೆಯೇ ಫಾಲೋ ಮಾಡೋದಕ್ಕೆ ಕೂಡ ಹೇಳು. ಬದುಕು ನಿಂದು ಬದಲಾದಾಗೆ ಎಲ್ಲರದ್ದು ಕೂಡ ಬದಲಾಗಲಿ. ಎಲ್ಲರೂ ಖುಷಿಯಾಗಿರೋಣ.